ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಾಂಖ್ಯ ನಿಷ್ಠೆ ಯಾರಿಗೆ ಸಿಗತ್ತೆ ಅಥವಾ ಯಾರಿಗೆ ಸಿಗಲ್ಲ ಅನ್ನೋದ್ರ ಬಗ್ಗೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ 18ನೇ ಅಧ್ಯಾಯದ 49ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ 18ನೇ ಶ್ಲೋಕ ಇನ್ನೂ ನಾವು ಓದೋಕ್ಕೆ ತುಂಬ ದಿನ ಹಿಡಿಯುತ್ತೆ. ಸೊ ಅದರಲ್ಲಿ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನೋದನ್ನು ಒಂದ್ಸರಿ ನಾವು ತಿಳ್ಕೊಂಬರೋಣ. ಈಗ 49ನೇ ಶ್ಲೋಕ ಯಾವುದು ಅಂತಂದರೆ ಅಸಕ್ತ ಬುದ್ಧಿ ಸರ್ವತ್ರ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಎಲ್ಲ ಕಡೆನೂ ಆಸಕ್ತಿರಹಿತವಾದಂತಹ ಬುದ್ಧಿ ಇರುತ್ತಲ್ಲ ಅಂಥವನು ಮತ್ತು ಸ್ಪೃಹಾರಹಿತನು ಮತ್ತು ಗೆಲ್ಲಲ್ಪಟ್ಟಿರುವಂತಹ ಅಂತಃಕರಣ ಇರುವಂತಹ ಮನುಷ್ಯ, ಅಂದರೆ ತನ್ನ ಮನಸ್ಸು ಇಂದ್ರಿಯಗಳನ್ನು ಮತ್ತು ತನ್ನ ಶರೀರವನ್ನು ಅವನು ನಿಗ್ರಹಣೆ ಮಾಡಿಟ್ಕೊಂಡಿರ್ತಾನೆ. ಅಂಥ ಒಬ್ಬ ಬುದ್ಧಿ ಇರುವಂಥ ಅಂಥ ಒಬ್ಬ ಮನುಷ್ಯ ಸಾಂಖ್ಯಯೋಗದ ಮೂಲಕ ಆ ಪರಮ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಭಗವಂತ. ಮುಂದುವರೆದು ಹೇಳ್ತಾನೆ, ಯಾವ ಜ್ಞಾನಯೋಗದ ಶ್ರೇಷ್ಠ ನಿಷ್ಠೆ ಆಗಿದೆಯೋ ಅಂತಹ ನೈಷ್ಕರ್ಮ ಸಿದ್ಧಿಯನ್ನು ಈ ರೀತಿ ಏನಾದರೂ ಪಡ್ಕೊಂಡಿರ್ತಾನಲ್ಲ ಅಂತಹ ಮನುಷ್ಯ ಬ್ರಹ್ಮವನ್ನೂ ಕೂಡ ಪಡಿತಾನೆ. ಅಂದರೆ ಜ್ಞಾನ ಯೋಗ ಅನ್ನುವಂಥ ನಿಷ್ಠೆ ಶ್ರೇಷ್ಠವಾಗಿರಬೇಕು, ನೈಷ್ಕರ್ಮ್ಯ ಸಿದ್ಧಿ ಪಡ್ಕೊಂಡಿರ್ಬೇಕು ಅವನು. ಅಂಥವನು ಬ್ರಹ್ಮವನ್ನು ಕೂಡ ಪಡ್ಕೊಳ್ತಾನೆ. ನೀನು ಆ ವಿಚಾರದ ಬಗ್ಗೆ ಸಂಕ್ಷೇಪವಾಗಿ ನನ್ನಿಂದ ತಿಳ್ಕೊ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಅಂದರೆ ಯಾರು ಇದನ್ನು ಪಡ್ಕೊಳ್ಳೋದಕ್ಕಾಗತ್ತೆ ಅಂಥವ್ರ ಬಗ್ಗೆ ನಾನು ವಿವರಣೆಯನ್ನು ಮಾಡಿ ಹೇಳ್ತೀನಿ ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಳ್ತಾನೆ, ವಿಶುದ್ಧವಾದಂತಹ ಬುದ್ಧಿಯಿಂದ ಕೂಡಿದವನಾಗಿ, ಅವನು ಬುದ್ಧಿ ತುಂಬ ವಿಶುದ್ಧವಾಗಿರಬೇಕು, ಯಾವುದೇ ಒಂದು ಕಲ್ಮಶ ಇರಬಾರ್ದು, ಮತ್ತು ಹಗುರವಾಗಿರುವಂತಹ ಸಾತ್ವಿಕವಾಗಿರುವಂತಹ ಮತ್ತು ನಿಯಮಿತವಾಗಿ ಭೋಜನವನ್ನು ಮಾಡುವಂಥದ್ದು. ಅಂದರೆ ಆಯಾ ಸಮಯಕ್ಕೆ ಈಸಿಯಾಗಿ ಡೈಜೆಷನ್ ಆಗಬೇಕಂಥದ್ದು, ಮತ್ತು ಶಬ್ದ ಮೊದಲಾದಂಥ ವಿಷಯಗಳನ್ನು ತ್ಯಾಗ ಮಾಡಿ ಏಕಾಂತ ಮತ್ತು ಶುದ್ಧವಾದಂತಹ ಒಂದು ಜಾಗದಲ್ಲಿ ಅವನು ವಾಸ ಮಾಡುವಂಥವನು ಆಗಿರಬೇಕು. ಮತ್ತು ಸಾತ್ವಿಕ ಧಾರಣಾ ಶಕ್ತಿಯ ಮೂಲಕ ಅವನಲ್ಲಿ ಸಾತ್ವಿಕ ಭಾವನೆ ಮತ್ತು ಸಾತ್ವಿಕವಾದಂತಹ ಶಕ್ತಿಯ ಮೂಲಕ ಅವನು ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡಿರ್ತಾನೆ. ಯಾರಿಗೆ ಸಾತ್ವಿಕ ಗುಣ ಇರುತ್ತೋ, ಅವನಲ್ಲಿರುವಂಥ ಆಲೋಚನೆ ಸಾತ್ವಿಕವಾಗಿರುತ್ತೋ, ಅವನು ಮಾತಾಡೋದು ಸಾತ್ವಿಕವಾಗಿರುತ್ತೋ, ಅಂಥ ಒಂದು ಶಕ್ತಿಯ ಮೂಲಕ ಅವನು ತನ್ನ ಅಂತಃಕರಣಗಳನ್ನು ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡು ಮನಸ್ಸು, ವಾಣಿ ಮತ್ತು ಶರೀರವನ್ನು ಕೂಡ ವಶದಲ್ಲಿ ಇಟ್ಕೊಳ್ಳುವಂಥವನು ಆಗ್ತಾನೋ. ಮತ್ತು ರಾಗದ್ವೇಷಗಳನ್ನು ಅವನು ಕಂಪ್ಲೀಟಾಗಿ ನಾಶ ಮಾಡಿಕೊಂಡಿರ್ತಾನೆ. ಮತ್ತು ವೈರಾಗ್ಯವನ್ನು ಕೂಡ ಆಶ್ರಯಿಸುವಂಥವನು, ಯಾವಾಗಲೂ ಅವನು ವೈರಾಗ್ಯಿಯಾಗಿ ಇರುವಂಥವನು. ವೈರಾಗ್ಯ ಅಂತಂದರೆ ಏನು, ಅದನ್ನು ಕಂಪ್ಲೀಟಾಗಿ ಅದರ ಮೇಲೆ ಆಸಕ್ತಿಯನ್ನು ಕಳ್ಕೊಂಡಿರುವಂಥವನು ಅಂತ ಅರ್ಥ. ಮತ್ತು ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇದನ್ನೆಲ್ಲ ತ್ಯಾಗ ಮಾಡಿ ನಿರಂತರವಾಗಿ ಧ್ಯಾನ ಯೋಗ ಪರಾಯಣನಾಗಿ, ಅಂದರೆ ಯಾವಾಗಲೂ ಧ್ಯಾನದಲ್ಲೇ ಇದ್ದು ಮಮತಾರಹಿತ, ಅಂದರೆ ಅದರಲ್ಲಿ ಯಾವುದೇ ಮಮತ್ವ ಇರೋದಿಲ್ಲ, ಇದು ನಂದು ನಾನು ಅನ್ನುವಂಥ ಮಮತ್ವನೂ ಇರೋದಿಲ್ಲ, ಅದ್ರ ಮೇಲೆ ಅಟ್ಯಾಚ್ಮೆಂಟು ಇರೋದಿಲ್ಲ, ಯಾವಾಗಲೂ ಧ್ಯಾನದಲ್ಲಿ ಇರ್ತಾನಲ್ವಾ ಅಂತ ಶಾಂತಿಯುಕ್ತ ಮನುಷ್ಯ ಇರ್ತಾನಲ್ಲ ಅವನು ಆ ಭಗವಂತನಲ್ಲಿ ಅಭಿನ್ನ ಭಾವದಿಂದ, ಅಂದರೆ ಏನು, ನಾನು ಬೇರೆ ಅವನು ಬೇರೆ ಅನ್ನುವಂಥ ಒಂದು ಭಾವನೆ ಅವನಿಗಿರೋದಿಲ್ಲ. ಅಭಿನ್ನ ಭಾವನೆಯಲ್ಲಿ ಅವನು ಸ್ಥಿತನಾಗಿರೋದಕ್ಕೆ ಪಾತ್ರನಾಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಬ್ರಹ್ಮನಲ್ಲಿ ಯಾರು ಸ್ಥಿತನಾಗಿರ್ತಾನೋ ಅವನು ಪ್ರಸನ್ನ ಮನಸ್ಸಿರುವಂತಹ ಅಂಥ ಪ್ರಸನ್ನ ಮನಸ್ಸಿರುವಂತಹ ಯೋಗಿ ಯಾರಿಗೋಸ್ಕರನೂ ಶೋಕಿಸೋದು ಇಲ್ಲ, ಏನನ್ನು ಬಯಸೋದು ಇಲ್ಲ, ಎಲ್ಲ ಜೀವಿಗಳಲ್ಲೂ ಕೂಡ ಸಮಭಾವವನ್ನು ಇರುವಂತಹ ಯೋಗಿನೇ ನನ್ನ ಪರಾಭಕ್ತಿಯನ್ನು ಪಡ್ಕೊಳ್ತಾನೆ. ಆ ಪರಾಭಕ್ತಿಯ ಮೂಲಕ ಅವನು ಪರಮಾತ್ಮನಾದ ನಾನು ಯಾರು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಮತ್ತು ಯಾವ ಪ್ರಭಾವದಿಂದ ಯುಕ್ತನಾಗಿದ್ದೀನಿ, ಸರಿಯಾಗಿ ಹೇಗಿದ್ದೀನೋ ಹಾಗೆ ನನ್ನನ್ನು ತತ್ವದಿಂದ ತಿಳ್ಕೊಳ್ತಾನೆ. ಮತ್ತು ಆ ಭಕ್ತಿಯಿಂದ ನನ್ನನ್ನು ತತ್ವದಿಂದ ತಿಳ್ಕೊಂಡು ತಕ್ಷಣವೇ ನನ್ನಲ್ಲಿ ಪ್ರವೇಶ ಮಾಡ್ತಾನೆ, ಅಂದರೆ ನನ್ನಲ್ಲಿ ಒಂದಾಗ್ತಾನೆ ಅವನು ಅಂತ ಹೇಳಿದ್ದಾನೆ ಭಗವಂತ ಅಂತ ಹೇಳಿದ್ದಾನೆ. ಅಂದರೆ ಅರ್ಥ ಏನು,
ಇಲ್ಲಿ ಭಗವಂತ ಒಬ್ಬ ಸಾಂಖ್ಯ ನಿಷ್ಠೆ ಅನ್ನೋದು ಹೇಗೆ ಪ್ರಾಪ್ತಿಯಾಗುತ್ತೆ, ಭಗವಂತನನ್ನ ನಾವು ಹೇಗೆ ಪಡ್ಕೋಬಹುದು ಅಂತ, ಅದರ ಗುಣಗಳು ಹೇಗಿರಬೇಕು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಣೆ ಮಾಡಿದಾನೆ. ಅಂದ್ರೆ 18ನೇ ಅಧ್ಯಾಯದ 49ನೇ ಶ್ಲೋಕದಿಂದ ಹಿಡಿದು 55ನೇ ಶ್ಲೋಕದವರೆಗೆ ಸಾಂಖ್ಯ ನಿಷ್ಠೆ ಸಹಜವಾಗಿ ಪ್ರಾಪ್ತವಾಗೋದಿಲ್ಲ. ಇದೆಲ್ಲ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾನೆ. ಯಾಕೆ ಅಂದ್ರೆ ಎಲ್ಲಿವರೆಗೆ ಶರೀರದಲ್ಲಿ ಅಹಂ ಭಾವನೆ ಇರುತ್ತೋ, ನಾನು ನಂದು ಅನ್ನುವಂಥ ಭಾವನೆ ಇರುತ್ತೋ, ಆಮೇಲೆ ನಾನೇ ಮಾಡಿದೆ ಅನ್ನುವಂಥ ಭಾವನೆ ಇರುತ್ತೋ, ಭೋಗಗಳಲ್ಲಿ ನಮಗೆ ಮಮತೆ ಇರುತ್ತೋ, ಅದರಲ್ಲಿ ಅಟ್ಯಾಚ್ಮೆಂಟ್, ಅದು ಬೇಕು ಬೇಕು ಅಂತ ನಮಗೆ ಅಟ್ಯಾಚ್ಮೆಂಟ್ ಇರುತ್ತೋ, ಮತ್ತೆ ಅನುಕೂಲ ಮತ್ತೆ ಪ್ರತಿಕೂಲತೆಗಳ ರಾಗದ್ವೇಷಗಳು ಇರುತ್ತೋ, ನನಗೆ ಯಾವುದು ಅನುಕೂಲವಾಗಿರುತ್ತೋ ಅದು ಸಿಕ್ಕಿದಾಗ ನನಗೆ ಸಂತೋಷ ಆಗೋದು, ಯಾವುದು ಅನುಕೂಲ ಆಗಿರೋದಿಲ್ವ ಅಂಥದ್ದು ಸಿಕ್ಕಿದಾಗ ನನಗೆ ದ್ವೇಷ ಆಗೋದು, ಅದೆಲ್ಲ ಇರುತ್ತೋ ಅಲ್ಲಿವರೆಗೆ ಜ್ಞಾನ ನಿಷ್ಠೆ ಅನ್ನೋದು ಸಾಧನೆಯಾಗೋದು. ಅಂದ್ರೆ ಏನು, ಸಂಪೂರ್ಣ ಕರ್ಮಗಳಲ್ಲಿ ಆ ಕರ್ತೃತ್ವ ಅಭಿಮಾನದಿಂದ ರಹಿತನಾಗಿ ಸದಾಕಾಲ ಆ ಭಗವಂತನ ನಿರ್ಗುಣ ನಿರಾಕಾರ ಬ್ರಹ್ಮನ ಸ್ವರೂಪದಲ್ಲಿ ಅಭಿನ್ನಾಭಾವದಿಂದ ಸ್ಥಿತನಾಗಿರೋದು ದೂರದ ಮಾತು ಅಂತ ಹೇಳ್ತಾ ಇದ್ದಾರೆ. ಅದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗಿದೆ. ಯಾಕೆಂದ್ರೆ ಅಂತಃಕರಣನೇ ಶುದ್ಧಿ ಆಗೋದಿಲ್ಲ, ಆಮೇಲೆ ಅಹಂಕಾರ ಇನ್ನೂ ಹೋಗಿರೋದಿಲ್ಲ, ನನಗೆ ಭೋಗಗಳಲ್ಲಿ ಮಮತೆ ಇರುತ್ತೆ ಅಂತೆಲ್ಲ ಅಂದಾಗ, ಮತ್ತೆ ರಾಗದ್ವೇಷಗಳು ಇದೆಲ್ಲ ಇದೆ ಅಂತಂದ್ರೆ ಜ್ಞಾನ ನಿಷ್ಠೆಯಲ್ಲಿ ಅಂದ್ರೆ ನನ್ನಲ್ಲಿ ಆ ಕರ್ತೃತ್ವ ಭಾವನೆ ರಹಿತವಾಗಿರೋದು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ, ಮತ್ತು ಅದನ್ನ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗ್ಬಿಡುತ್ತೆ. ಇನ್ನ ಆ ಭಗವಂತನಲ್ಲಿ ನಾವು ಸ್ಥಿತರಾಗಿರೋದು, ಅಭಿನ್ನಾಭಾವದಿಂದ ಸ್ಥಿತರಾಗಿರೋದಂತೂ ದೂರದ ಮಾತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ವಿಷಯಗಳಿದೆ. ನಾವು ಸುಮ್ಮನೆ ಭಕ್ತಿ ಮಾಡ್ತಾ ಇದ್ದೀನಿ, ತಿಳ್ಕೊಂಡ್ಬಿಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ನಮ್ಮ ಅಂತಃಕರಣ ಶುದ್ಧಿ ಆಗಿದೆಯಾ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೇಕು ನನ್ನಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಇನ್ನೂ ಆ ಭಾವನೆ ಇದೆಯಾ, ಅಥವಾ ನನಗೆ ಯಾವುದಾದ್ರೂ ಭೋಗಗಳಿದ್ರೆ ಅದರಲ್ಲಿ ನನಗೆ ಆಸಕ್ತಿ ಇದೆಯಾ, ಮತ್ತೆ ನಮಗೆ ರಾಗದ್ವೇಷಗಳು ಎಷ್ಟರ ಮಟ್ಟಿಗಿದೆ ಎಲ್ಲ ಚೆಕ್ ಮಾಡ್ಕೋತಾ ಇರಬೇಕು. ನಾವಿನ್ನೂ ಯಾವ ಒಂದು ಸ್ಟೇಜಲ್ಲಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಭಗವದ್ಗೀತೆಯನ್ನು ತುಂಬಾ ಸೂಕ್ಷ್ಮವಾಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.